ಎಲ್ರಿಗೂ ನಮಸ್ಕಾರ. ಇವತ್ತಿನ ನನ್ನ ವಿಡಿಯೋ ಹೌ ಟು ರೆಡ್ಯೂಸ್ ಟೆಸ್ಟೋಸ್ಟಿರಾನ್ ಹಾರ್ಮೋನ್ ನ್ಯಾಚುರಲಿ. ಅಂದರೆ ಈ ಟೆಸ್ಟೋಸ್ಟಿರಾನ್ ಹಾರ್ಮೋನ್ ಇಂದನೇ PCOS ಸಿಂಪ್ಟಮ್ಸು ತುಂಬ ವೈಲ್ಡ್ ಆಗಿ ವೆರೈಟಿ ಆಗಿ ಕಾಣಿಸೋಕ್ಕೆ ಸ್ಟಾರ್ಟ್ ಆಗೋಗುತ್ತೆ. ಸೊ ಹಾಗಾಗಿ ಈ ಟೆಸ್ಟೋಸ್ಟಿರಾನ್ ಹಾರ್ಮೋನನ್ನೇ ನಾವು ಕಮ್ಮಿ ಮಾಡ್ಕೋಬೇಕು ನ್ಯಾಚುರಲಿ ಅಂತಂತಂದರೆ ಏನು ಮಾಡಬಹುದು ಅಂತ ಈ ವಿಡಿಯೋನಲ್ಲಿ ತಿಳ್ಕೊಳ್ಳೋಣ. ಓಕೆ, ಎಲ್ಲದಕ್ಕೂ ಮೂಲ ಏನು ಅಂತಂದರೆ ನಮ್ಮ ಫುಡ್ ಹ್ಯಾಬಿಟ್ಸ್. ಅನ್ಹೆಲ್ದಿ ಫುಡ್ ಹ್ಯಾಬಿಟ್ಸಿಂದನೇ ಈ PCOS ಸಿಂಪ್ಟಮ್ಸ್ ಎಲ್ಲ ಸ್ಟಾರ್ಟ್ ಆಗೋದು, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಎಲ್ಲ ಸ್ಟಾರ್ಟ್ ಆಗೋದು, ಆ್ಯಂಡ್ ಇನ್ಸುಲಿನ್ ರೆಸಿಸ್ಟಿವಿಟಿ ಆಗಿರಬಹುದು, ಹೈ ಆಂಡ್ರೋಜನ್ಸ್ ಆಗಿರ್ಬೋದು, ಎಲ್ಲ ಸ್ಟಾರ್ಟ್ ಆಗೋದು. ಆಯಿತಾ? ಸೊ ಹಾಗಾಗಿ ಫಸ್ಟ್ ಸ್ಟೆಪ್ಪು ನಿಮ್ಮ ಡಯಟ್ನ ಸರಿ ಮಾಡ್ಕೋಬೇಕು. ಡಯಟ್ನ ಸರಿ ಮಾಡ್ಕೊಳ್ಳೋದು ಅಂದರೆ ಹೇಗೆ? ವೆಲ್ ಬ್ಯಾಲೆನ್ಸ್ಡ್ ಡಯಟ್ನ ಫಾಲೋ ಮಾಡಬೇಕು. ಹೆಲ್ದಿ ಫುಡ್ನ ತೊಗೋಬೇಕು, ಹೆಲ್ದಿ ಫ್ಯಾಟ್ಸ್ನ ತೊಗೋಬೇಕು, ನಟ್ಸ್ನ ತೊಗೋಬೇಕು, ಕಲರ್ಫುಲ್ ಫ್ರೂಟ್ಸ್ನ ತೊಗೋಬೇಕು. ಅಟ್ಲೀಸ್ಟ್ ಒನ್ ಡೇಗೆ ಮಿನಿಮಮ್ ಒಂದು ಫ್ರೂಟ್, ಯಾವುದಾದ್ರೂ ಒಂದು ಫ್ರೂಟ್ ಏನಿರುತ್ತೋ ಮನೆಯಲ್ಲಿ ಆ ಫ್ರೂಟ್ನ, ಸೀಸನಲ್ ಫ್ರೂಟ್ಸ್. ಈ ಸಮ್ಮರಲ್ಲಿ ನಿಮಗೆ ಹಲಸಿನ ಹಣ್ಣು, ಮಾವಿನ ಹಣ್ಣು, ದ್ರಾಕ್ಷಿ ಹಣ್ಣು, ನೇರಳೆ ಹಣ್ಣು, ಯಾವ ಹಣ್ಣು ಸಿಗುತ್ತೆ ಆ ಹಣ್ಣನ್ನು ಪ್ರಿಫರ್ ಮಾಡಿ ಚೆನ್ನಾಗಿ ತಿನ್ನಿ. ಆಯಿತಾ? ಅದರಷ್ಟು ಬೆನಿಫಿಟ್ಟು ನಿಮಗೆ ಬೇರೆ ಯಾವುದರಿಂದನೂ ಸಿಗೋದಿಲ್ಲ. ಆಯಿತಾ? ಆಮೇಲೆ ಹಣ್ಣಿನ ರಸದಕ್ಕಿಂತ ಹಣ್ಣನ್ನು ಪ್ರಯಾರಿಟೈಸ್ ಮಾಡಿ, ಸೊ ದ್ಯಾಟ್ ನಿಮಗೆ ಫೈಬರ್ ಕೂಡ ಸಿಗುತ್ತೆ. ನೀವು ಸ್ಟ್ರೈನ್ ಮಾಡಿದವಾಗ ಫೈಬರ್ ಹೊರಟೋಗುತ್ತೆ. ಹಣ್ಣಿನ ರಸ ಮಾಡಿಕೊಂಡು ಸೋಸಿದವಾಗ ಫೈಬರ್ ಹೊರಟೋಗುತ್ತೆ ಸುಮಾರಷ್ಟು. ಆಯಿತಾ? ಸೊ ಹಾಗಾಗಿ ಹಣ್ಣನ್ನು, ಇಡಿಯಾದ ಹಣ್ಣನ್ನು ಕಚ್ಚಿ ತಿನ್ನೋದನ್ನು ರೂಢಿ ಮಾಡ್ಕೊಳ್ಳಿ. ಓಕೆ, ಸೊ ಆ್ಯಂಡ್ ಕಲರ್ಫುಲ್ ವೆಜಿಟೇಬಲ್ಸ್ ಆಗಿರಬಹುದು, ಹೆಲ್ದಿ ಡಯಟ್ ಆಗಿರಬಹುದು ಫಾಲೋ ಮಾಡಬೇಕು. ಅನ್ಹೆಲ್ದಿ ಆಗಿರುವಂತಹ ಪ್ಯಾಕ್ಡ್ ಫುಡ್ಡು, ಜ್ಯೂಸು, ಫ್ರೈಡ್ ಐಟಮ್ಸು, ಮೈದಾ ಆಗಿರ್ಬೋದು, ತುಂಬ ಸ್ವೀಟ್ ಐಟಮ್ಸ್ ಆಗಿರಬಹುದು, ಕರೆದಿರೋ ಅಂತಹ ಐಟಮ್ಸ್ಗಳನ್ನಾಗಿರ್ಬೋದು, ಬೇಕರಿ ಐಟಮ್ಸ್ಗಳನ್ನ ಆಗಿರಬಹುದು, ಕಂಪ್ಲೀಟಾಗಿ ಸ್ಟಾಪ್ ಮಾಡಿದ್ರೆ ತುಂಬಾ ಒಳ್ಳೆಯದು. ಓಕೆ, ಇದಿಷ್ಟು ಡಯಟಲ್ಲಿ. ಆ್ಯಂಡ್ ಹೈ ಫೈಬರ್, ಹೈ ಪ್ರೋಟೀನ್, ಹೈ ಪ್ರೊಬಯೋಟಿಕ್ಸ್ನ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಆ್ಯಂಡ್ ಕಾರ್ಬೋಹೈಡ್ರೇಟ್ಸ್ನ ಕಮ್ಮಿ ಮಾಡ್ಕೊಳ್ಳಿ. ತಿನ್ನಬೇಡಿ ಅಂತ ನಾನು ಯಾವತ್ತೂ ಹೇಳಲ್ಲ, ತಿನ್ನಿ, ಕಮ್ಮಿ ಮಾಡ್ಕೊಳ್ಳಿ. ಆ್ಯಂಡ್ ಇನ್ನೊಂದೇನೆಂದರೆ ಪೋರ್ಷನ್ ಮ್ಯಾನೇಜ್ಮೆಂಟ್. ಎಷ್ಟು ತಿಂತಿದ್ದೀರಾ ಅನ್ನೋದ್ರ ಕಡೆಗೂ ಕೂಡ ಗಮನ ಹರಿಸ್ಬೇಕು. ಆ್ಯಂಡ್ ನಿಮಗೆ ಅಷ್ಟು ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ ಅಂತಂತಂದವಾಗ 2 hours ಗ್ಯಾಪ್ ಬಿಟ್ಟು ತಿನ್ನೋದನ್ನು ರೂಢಿ ಮಾಡ್ಕೊಳ್ಳಿ. ನಿಮಗೆ ಫಸ್ಟ್ ಇವಾಗ ಬ್ರೇಕ್ಫಾಸ್ಟ್ ಇಷ್ಟು ತಿಂತಾ ಇದ್ದೀರಾ, 2 hours ಬಿಟ್ಟು ಮತ್ತೆ ಬೇರೆ ಏನಾದ್ರೂ ಇನ್ಕ್ಲೂಡ್ ಮಾಡ್ಕೊಳ್ಳಿ. ತಿನ್ನಬೇಡಿ ಅಂತ ನಾನು ಹೇಳಲ್ಲ. ಆಯಿತಾ? ತಿನ್ನೋಕ್ಕಾಗ್ತಿಲ್ಲ ಅಂದರೆ 2 hours ಗ್ಯಾಪ್ ಕೊಟ್ಟು ತಿನ್ನಿ ಅಷ್ಟೇ. ಓಕೆ, ನೆಕ್ಸ್ಟು ಎಕ್ಸಸೈಸ್ ಮಾಡೋದ್ರಿಂದ ಫಸ್ಟ್ ಥಿಂಗು ವೆಯ್ಟ್ ಮ್ಯಾನೇಜ್ ಮಾಡಬಹುದು, ಹೆಲ್ದಿ BMI ಮ್ಯಾನೇಜ್ ಮಾಡಬಹುದು, ಆ್ಯಂಡ್ ಇನ್ಸುಲಿನ್ ಸೆನ್ಸಿಟಿವಿಟಿನ ಮಾಡ್ಕೋಬಹುದು, ಅಂದರೆ ಇನ್ಸುಲಿನ್ ರೆಸಿಸ್ಟಿವಿಟಿನ ಕಮ್ಮಿ ಮಾಡ್ಕೋಬಹುದು, ಹಾರ್ಮೋನಲ್ ಇಂಬ್ಯಾಲೆನ್ಸ್ನ ಕಮ್ಮಿ ಮಾಡ್ಕೋಬಹುದು, ಆ್ಯಂಡ್ ಓವರ್ ಆಲ್ ಮೆಟಬಾಲಿಸಮ್ ಇಂಪ್ರೂವ್ ಆಗುತ್ತೆ. ಆಯಿತಾ? ಒಂದ್ಸತಿ ನಿಮ್ಮ ಮೆಟಬಾಲಿಸಮ್ ಇಂಪ್ರೂವ್ ಆಯಿತು ಅಂತಂತಂದರೆ ಎಲ್ಲ ಕರೆಕ್ಟಾಗಿ ಫಿಟ್ ಆಗ್ತಾ ಬರುತ್ತೆ. ಆಯಿತಾ? ಸೊ ಹಾಗಾಗಿ ಮಿನಿಮಲ್ 30 minutes ಇನ್ ಅ ಡೇ ವರ್ಕೌಟ್ ಮಾಡೋದನ್ನು ಡೈಲಿ ರೂಢಿ ಮಾಡ್ಕೊಳ್ಳಿ. ಆಯಿತಾ? ವೀಕಲ್ಲಿ ಮಿನಿಮಮ್ 5 days ಮಾಡಿದರೆ ತುಂಬ ಒಳ್ಳೆಯದು. ನಿಮಗೆ ಆಗ್ತಾ ಇಲ್ಲ ಅಂದರೆ ಆಲ್ಟರ್ನೇಟಿವ್ ಡೇಸ್ ಆದರೂ ಮಾಡ್ಕೊಳ್ಳಿ. ಓಕೆ, ಸ್ಟ್ರೆಸ್ ಮ್ಯಾನೇಜ್ಮೆಂಟ್. ಯಾಕೆಂದರೆ PCOS ಆಗಿರಬಹುದು, ಈ ಹೈ ಟೆಸ್ಟೋಸ್ಟಿರಾನ್ಗೂ PCOSಗೂ ಟೆಸ್ಟೋಸ್ಟಿರಾನ್ಸ್ ಜಾಸ್ತಿ ಆಯಿತು ಅಂತಂದರೆ ನೆಕ್ಸ್ಟ್ PCOS. ಓಕೆ, ಸೊ ಯಾವಾಗ ಸ್ಟ್ರೆಸ್ ಜಾಸ್ತಿ ಆಗುತ್ತೆ ಆವಾಗ ಕಾರ್ಟಿಸೋಲ್ ಜಾಸ್ತಿ ಆಗುತ್ತೆ. ಸೊ ಕಾರ್ಟಿಸೋಲ್ ಇಸ್ ನಥಿಂಗ್ ಬಟ್ ಒನ್ ಕೆಮಿಕಲ್ ವಿಚ್ ಈ ಸ್ಟ್ರೆಸ್ಸಿಂದ ಪ್ರೊಡ್ಯೂಸ್ ಆಗುತ್ತೆ. ಯಾವಾಗ ಈ ಕಾರ್ಟಿಸೋಲ್ ತುಂಬ ಜಾಸ್ತಿ ಆಗುತ್ತೆ ದೇಹದಲ್ಲಿ, ಆವಾಗ ಉಳಿದಿದ್ದ ಎಲ್ಲ ಹಾರ್ಮೋನ್ಸ್ ನಮ್ಮ ದೇಹದಲ್ಲಿ ಯಾವ್ಯಾವ ಕೆಲಸಕ್ಕೆ, ಒಂದೊಂದು ಕೆಲಸಕ್ಕೂ ಒಂದೊಂದು ಹಾರ್ಮೋನ್ ಅಂತ ಇದೆ ನಮ್ಮ ದೇಹದಲ್ಲಿ. ಆಯಿತಾ? ಈ ಕಾರ್ಟಿಸೋಲ್ ಯಾವಾಗ ಜಾಸ್ತಿ ಆಗಿಬಿಡುತ್ತೆ, ಡಾಮಿನೇಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಬಿಡುತ್ತೆ. ಹೇಗೆ ಡಾಮಿನೇಟ್ ಮಾಡುತ್ತೆ ಅಂದರೆ, ಉಳಿದಿದ್ದೆಲ್ಲ ಹಾರ್ಮೋನು ನಿಂಗೆ ಅದು ಮಾಡಬೇಡ, ಇದು ಮಾಡಬೇಡ, ಅಲ್ಲಿ ಹೋಗ್ಬೇಡ, ಇಲ್ಲಿ ಹೋಗ್ಬೇಡ, ನೀನು ಇಷ್ಟೇ ಇರು, ನೀನು ಇಷ್ಟಿರು, ಈ ಥರ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಹೀಗೆಲ್ಲ ಡಾಮಿನೇಟ್ ಮಾಡಿದ ತಕ್ಷಣ ಅವೆಲ್ಲ ಹಾರ್ಮೋನು ಯಾವ್ಯಾವ ಲೆವೆಲಲ್ಲಿ ಇರಬೇಕು, ಯಾವ್ಯಾವ ಕೆಲಸ ಮಾಡಬೇಕು ಮಾಡೋಕ್ಕಾಗ್ದಿರಾ ಕೂತ್ಕೊಂಡ್ಬಿಡ್ತವೆ. ಯಾವಾಗ ಅವುಗಳ ಕೆಲಸ ಸರಿಯಾಗಿ ಮಾಡೋದಿಲ್ಲ ಆವಾಗ ಹಾರ್ಮೋನಲ್ ಇಂಬ್ಯಾಲೆನ್ಸ್, ಅದರಿಂದ ನಮಗೆ PCOS ರಿಲೇಟೆಡ್ ಸಿಂಪ್ಟಮ್ಸು ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಆಯಿತಾ? ಸೊ ಹಾಗಾಗಿ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಈಸ್ ಮೋರ್ ಇಂಪಾರ್ಟೆಂಟ್. ಓಕೆ, ಸೊ ಈ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ನ ಹೇಗೆ ಮಾಡೋದು? ಯೋಗ ಮಾಡೋದ್ರಿಂದ, ಫಸ್ಟ್ ಮೆಡಿಟೇಷನ್ ಮಾಡೋದ್ರಿಂದ, ಮ್ಯೂಸಿಕ್ ಕೇಳಿ, ನಿಮಗೆ ಇಂಟ್ರೆಸ್ಟ್ ಇರೋ ಯಾವುದಾದ್ರೂ ಒಂದು ಹಾಬಿನ ಕಂಟಿನ್ಯೂ ಮಾಡಿ. ಆಯಿತಾ? ಡೀಪ್ ಬ್ರೀದಿಂಗ್ ಮಾಡಿ, ಪ್ರಾಣಾಯಾಮ ಮಾಡಿ. ಸೊ ನಿಮಗೇನು ಇಷ್ಟ ಅದನ್ನು ಮಾಡಿ, ಹ್ಯಾಪಿ ಆಗಿರಿ,
ಸ್ಟ್ರೆಸ್ ಮಾಡ್ಕೊಳ್ದಿರ ಹ್ಯಾಪಿಯಾಗಿ ಇರೋದು ತುಂಬಾ ಇಂಪಾರ್ಟೆಂಟ್. ಅದರಿಂದ ತುಂಬ ಪ್ರಾಬ್ಲಮ್ಸು ತನ್ನಷ್ಟಿಗೆ ತಾನೇ ಸಾಲ್ವ್ ಆಗ್ತಾ ಹೋಗುತ್ತೆ. ಓಕೆ, ನೆಕ್ಸ್ಟು ಆಲ್ಕೋಹಾಲ್, ಸ್ಮೋಕ್, ಕೆಫೈನ್ ಈ ಥರ ಏನಾದರೂ ಹ್ಯಾಬಿಟ್ಸ್ ಇತ್ತು ಅಂತಂತಂದರೆ ಕಂಪ್ಲೀಟಾಗಿ ಸ್ಟಾಪ್ ಮಾಡಿ. ಸೊ ಇದರಿಂದ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಕಮ್ಮಿ ಆಗುತ್ತೆ. ಸೊ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಕಮ್ಮಿ ಆಯಿತು ಅಂತಂತಂದರೆ ಉಳಿದಿದ್ದೆಲ್ಲ ಸೆಟ್ಲ್ ಆಗ್ತಾ ಬರುತ್ತೆ. ಓಕೆ, ನೆಕ್ಸ್ಟು ಡೆಫಿಷಿಯನ್ಸೀಸ್ ಏನಾದರೂ ಇತ್ತು ಅಂತಂದರೆ ನಿಮ್ಮ ಫುಡ್ನಲ್ಲೇ ಅದನ್ನು ತುಂಬ್ಕೊಳ್ಳೋದಕ್ಕೆ ತುಂಬಾ ಪ್ರಯತ್ನ ಪಡಿ. ಆಗ್ತಾ ಇಲ್ಲ ಅಂದವಾಗ ಗೋ ಫಾರ್ ಸಪ್ಲಿಮೆಂಟ್ಸ್ನ ಡಾಕ್ಟರ್ನ ಮೀಟ್ ಮಾಡಿ ತೊಗೊಳೋದು ತುಂಬಾ ಮುಖ್ಯ. ಸುಮ್ಮನೆ ಹೇಳ್ತಾ ಇದ್ದೀವಲ್ಲ ಅಂತಂದರೆ ವಿಟಮಿನ್ ಡಿನೋ ಅಥವಾ B12 ನನಗೂ ಇರ್ಬೋದು ಡೆಫಿಷಿಯನ್ಸಿ ಅಂತ ಅಂದ್ಕೊಂಡು ತೊಗೊಳೋದಕ್ಕೆ ಹೋಗ್ಬಿಡಿ. ಡಾಕ್ಟರ್ನ ಮೀಟ್ ಮಾಡಿ. ಡಾಕ್ಟರ್ನ ಮೀಟ್ ಮಾಡಿದಾದಮೇಲೆ ಅವರು ಟೆಸ್ಟ್ ಮಾಡ್ತಾರೆ. ಟೆಸ್ಟ್ ಮಾಡಿ ಯಾವುದ್ಯಾವುದು ಎಷ್ಟೆಷ್ಟು ಲೆವೆಲಲ್ಲಿ ಇದೆ, ತೊಗೋಬೇಕಾ ಬೇಡವಾ, ತೊಗೊಳೋದಾದರೆ ಯಾವ ಡೋಸೇಜ್ ತೊಗೋಬೇಕು, ಯಾವುದನ್ನು ತೊಗೋಬೇಕು, ಯಾವ್ದು ನಿಮಗೆ ವರ್ಕ್ ಆಗುತ್ತೆ ಅನ್ನೋದನ್ನು ನೀಟಾಗಿ ಅನಲೈಸ್ ಮಾಡಿ ಹೇಳ್ತಾರೆ ಡಾಕ್ಟರ್. ಆಮೇಲೆ ಸಪ್ಲಿಮೆಂಟ್ಸ್ನ ತೊಗೊಳ್ಳಿ. ನಾರ್ಮಲಾಗಿ ಸಪ್ಲಿಮೆಂಟ್ಸ್ನ ತೊಗೊಳೋದಕ್ಕೆ ಹೋಗ್ಬೇಡಿ. ಏನು ಗೊತ್ತಾ, ಇಲ್ಲಿ ಮೆಲ್ಬೋರ್ನಲ್ಲಿ ಅಂದರೆ ಆಸ್ಟ್ರೇಲಿಯಾದಲ್ಲಿ ಏನು ಅಂತಂತಂದರೆ ಈ ಮಲ್ಟಿವಿಟಮಿನ್ ಟ್ಯಾಬ್ಲೆಟ್ನೂ ಕೂಡ ಗ್ರಾಸರಿ ಅಂಗಡಿನಲ್ಲಿ ಇಟ್ಟು ಮಾರ್ತಾರಪ್ಪ. ಯಾರಿಗೆಲ್ಲ ಮಲ್ಟಿವಿಟಮಿನ್ ಟ್ಯಾಬ್ಲೆಟ್ಸ್ ಬೇಕಾಗಿರುತ್ತೆ ಹೋಗೋದು, ಸುಮ್ಮನೆ ಎತ್ಕೊಂಡ್ಬರೋದು, ತೊಗೊಳ್ಳೋದು. ಆಯಿತಾ, ಅಲ್ಲೊಂದು ಶೀತಕ್ಕೆ ಕೆಮ್ಮಿಗೆ ಬೇಕು ಅಂತಂತಂದ್ರೂ ಒಬ್ಬೊಬ್ರು ಕೊಡೋದಿಲ್ಲ. ಇನ್ನು ಈ ಥರ ಫರ್ಟಿಲಿಟಿ ರಿಲೇಟೆಡು ಡೆಫಿಷಿಯನ್ಸಿ ರಿಲೇಟೆಡ್ ಮೆಡಿಸಿನ್ ಅಂತೂ ಕೊಡೋದೇ ಇಲ್ಲ. ಆಯಿತಾ, ಸೊ ಹಾಗೆಲ್ಲ ಮಾಡ್ತಾರೆ. ಇಲ್ಲಿ ಏನಿಲ್ಲ, ಯಾರು ಬೇಕಾದರೂ ಹೋಗ್ಬೋದು, ಯಾರು ಬೇಕಾದರೂ ತೊಗೋಬಹುದು, ಬರಬಹುದು. ಒಂದು ರೀತಿ ಚೆನ್ನಾಗಿ ಅಂತ ಅನ್ನಿಸ್ತು ಆ್ಯಕ್ಚುಲಿ ಹೇಳ್ಬೇಕಂತಂದರೆ. ಯಾಕೆ ಹೋಗ್ಬೇಕು ಡಾಕ್ಟ್ರ್ ಹತ್ರ ಗೊತ್ತಲ್ವಾ ಅಂತಂತ ಹೇಳೋದು ಅನ್ನಿಸ್ತು. ಬಟ್ ಈಗ ಸುಮಾರು ದಿವಸದಿಂದ ತೊಗೊತಾ ಇದ್ದೀನಿ, ಇವಾಗೆಲ್ಲ ನಂದು ಡೆಫಿಷಿಯನ್ಸಿ ಎಲ್ಲ ಕಮ್ಮಿ ಆಗಿ ಕರೆಕ್ಟಾಗಿ ಆಗಿರಬಹುದಲ್ವಾ ಅನ್ನೋದು ಇರುತ್ತೆ. ಸೊ ಇನ್ನೊಂದ್ಸತಿ ಡಾಕ್ಟ್ರ್ ಹತ್ರ ಮಾತಾಡಿ ಇನ್ನೊಂದ್ಸತಿ ಚೆಕ್ ಎಲ್ಲ ವಿಟಮಿನ್ಸ್ ಎಲ್ಲ ಚೆಕ್ ಮಾಡಿಸಿ ಆಮೇಲೆ ತೊಗೊಳ್ಳೋದು ತುಂಬಾ ಮುಖ್ಯ. ಓಕೆ, ಸೊ ಇದಿಷ್ಟು ನೀವು ರೆಗ್ಯುಲರ್ ಆಗಿ ಮಾಡಬೇಕು. ಆಯಿತಾ, ಕನ್ಸಿಸ್ಟೆನ್ಸಿ ಈಸ್ ದ ಕೀ ಫಾರ್ ಸಕ್ಸಸ್ ಇನ್ ಎನಿಥಿಂಗ್. ಯಾವುದ್ರಲ್ಲೇ ಆಗಲಿ ನಿಮಗೆ ಸಕ್ಸಸ್ ಬೇಕು ಅಂತಂತಂದರೆ ಕನ್ಸಿಸ್ಟೆಂಟಾಗಿ ಪ್ರಯತ್ನ ಪಡೋದು ಕೂಡ ತುಂಬ ಮುಖ್ಯ. ಸೊ ಹಾಗಾಗಿ ಕನ್ಸಿಸ್ಟೆಂಟಾಗಿ ಈ ನಾನು ಹೇಳಿರೋ ಎಲ್ಲವುಗಳನ್ನ ಫಾಲೋ ಮಾಡ್ತಾ ಬಂದ್ರಿ ಅಂತಂತಂದರೆ ನಿಮಗೆ ಒನ್ ಫೈನ್ ಡೇ ನಿಮಗೆಲ್ಲನೂ ಗೊತ್ತಾಗ್ತಾ ಹೋಗುತ್ತೆ. ಓಕೆ, ಆ್ಯಂಡ್ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನ್ನಿಸ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ. ಧನ್ಯವಾದ.